ನಿನ್ನೆ ಸಾಯಂಕಾಲ ನಾನು ಸಿಗರೇಟ್ ಐಟಮ್ ಏನೂ ತಂದಿರ್ಲಿಲ್ಲ. ಅದಕ್ಕೆ ಬೆಳಗ್ಗೆ ನಮ್ಮಮ್ಮ ನನ್ ಮೇಲೆ ಲಾಠಿ ಚಾರ್ಜ್. ಈ ಗಾಡಿಗೆ ಹೋಗ್ಬೇಕು ಅಂತಂದ್ರೆ ಒಂದು ಕ್ಲಚ್ ವೈರು, ಒಂದು ಗೇರ್ ವೈರ್, 2 ಗೇರ್ ವೈರು ಯಾವಾಗ್ಲೂ ಎಮರ್ಜೆನ್ಸಿ ಇಟ್ಕೊಂಡು ಇಡೀ ಲಾಕ್ ಡೌನ್ ಅಲ್ಲಂಕ್ರು ಹೆವಿ ರೂಪಾಡ್ಬಿಟ್ಟಿದೀವಿ ಗಾಡಿನ. ನನ್ನ ಕೈಯಲ್ಲೇ ಇರ್ತಿತ್ತು ಯಾವಾಗ್ಲೂ. ಬಟ್ ಗಾಡಿ ಮಾತ್ರ ಇವಾಗ್ಲೂ ಗನ್ನು ಸಿಂಗಲ್ ಡೂಮ್. ಶೆಟ್ರ ನೋಡಿ ಸಿಂಗಲ್ ಡೂಮ್ ಇಲ್ಲ ಐತೆ. ಕೊಡ್ತೀಯಾ ಗಾಡಿನ? ಕೊಡ್ತೀಯ ನಂಗೆ? ಕೊಡಲ್ವಾ? ಚಿಕ್ಕವನಿಗೆ ಇನ್ನೂ ಹುಷಾರಾಗಿಲ್ಲ. ಆ ಕಾರಣದಿಂದ ಅವರಮ್ಮ ಮನೇಲಿದ್ದಾರೆ. ಅಂಗಡಿ ಜವಾಬ್ದಾರಿ ಏನಿದೆಯಲ್ಲ ಅದೆಲ್ಲ ನನ್ ಮೇಲಿದೆ. ಆ ಕಾರಣದಿಂದ 2-3 ದಿನದಿಂದ ನಾನು ಡ್ಯೂಟಿ ಮೇಲೆ ಹೋಗಕ್ ಆಯ್ತಾ ಇಲ್ಲ. ನಮ್ಮ ಫಾಲೋವರ್ ಒಬ್ರು ಆಟೋ ಚಾಲಕರು, ಅವರಿಗೆ ಈ ಬ್ಯಾಗ್ ಸಿಕ್ಕಿತ್ತು. ಇದ್ರಲ್ಲಿ ಏನಿದೆ ಅಂತ ಅವ್ರಿಗೂ ಗೊತ್ತಿರ್ಲಿಲ್ಲ, ಬ್ಯಾಗ್ ಯಾರ್ದು ಅಂತಾನು ಗೊತ್ತಿರ್ಲಿಲ್ಲ. ಸೊ ಕಾಂಟ್ಯಾಕ್ಟ್ ಮಾಡೋದು ಹೇಗೆ, ಅದಕ್ಕೆ ವಿಡಿಯೋ ಆನ್ ಮಾಡ್ಬಿಟ್ಟು ಅದರಲ್ಲಿ ಏನಾದ್ರು ಅಡ್ರೆಸ್ ಚೀಟಿ ಏನಾದ್ರು ಸಿಗುತ್ತಾ ಅಂತ ಹುಡುಕಾಡಿದೆ. ಬಟ್ ಅದರಲ್ಲಿ ಒಂದು ಬೆಳ್ಳಿ ಚೈನ್ ಇತ್ತು, ಮತ್ತೆ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ಕೆಲವೊಂದು ಬೀಗಗಳಿತ್ತು, ಹಾಗೆ ಸಣ್ಣ ಪುಟ್ಟ ಐಟಮು, ಮತ್ತೆ ಸ್ವಲ್ಪ ಕ್ಯಾಶ್ ಕೂಡ ಇತ್ತು. ಸಿಕ್ತು, ನಂಬರ್ ಸಿಕ್ತು. ಆ ಬ್ಯಾಗ್ ಅಲ್ಲಿ ಒಂದು ಹಾಸ್ಪಿಟಲ್ ಚೀಟಿ ಇತ್ತು. ಅದರಲ್ಲಿ ಅವರ ಹೆಸರು ಮತ್ತೆ ಅವರ ನಂಬರ್ ಕೂಡ ನಮೂದಾಗಿತ್ತು. ಅದನ್ನ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ತಿಳಿಸ್ದೆ, ಈ ರೀತಿ ಅಂತ. ಆ ಬ್ಯಾಗ್ ಅಲ್ಲಿ ಏನೇನಿದೆ ಅಂತ ಅವ್ರ ಹತ್ರ ಕನ್ಫರ್ಮೇಶನ್ ತಗೊಂಡು, ಅವ್ರಿರೋದು ರಾಜಾಜಿನಗರ, ಅಲ್ಲಿಗೆ ಹೇಗ್ ಕಳ್ಸೋದು ಪೋರ್ಟರ್ ಮಾಡಿದ್ರು, ಅವರೇ ಬುಕ್ ಮಾಡಿದ್ರು. ಅವ್ರಿಗೆ ಅದನ್ನ ಕಳಿಸ್ದೆ, ಅವ್ರಿಗೆ ತಲುಪಿಸ್ದೆ. ಐಟಮ್ ಗಳೇನಾದ್ರು ಮಿಸ್ ಆಗಿದ್ರೆ ದಯವಿಟ್ಟು ತಿಳಿಸಿ ಅಂತ ಹೇಳಿದ್ದೆ. ಅವ್ರ ಕಡೆಯಿಂದ ಬಂದಂತ ಉತ್ತರ ಎಲ್ಲಾ ಕರೆಕ್ಟ್ ಆಗಿದೆ ಅಂತ. ನಮ್ಮಲ್ಲೂ ಕೂಡ ಒಳ್ಳೆ ಚಾಲಕರಿದ್ದಾರೆ. ಈ ರೀತಿ ವಸ್ತುಗಳನ್ನು ಬಿಟ್ಟು ಹೋದಾಗ ಅದನ್ನ ತಲುಪಿಸುವಂತ ಕೆಲಸನೂ ಕೂಡ ತುಂಬಾ ಚಾಲಕರು ಮಾಡಿದ್ದಾರೆ.